ಕೀರ್ತಿ ಜಯಶ್ರೀಗಾಮೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KHPS ಅಶೋಕ್ ನಗರ್ ಖಡಕ್ಲಾಲ್. ಸದೃಢವಾದ ವಿದ್ಯಾವಂತ ಮಹಿಳೆಯ ಸುಸಂಸ್ಕೃತ ಸಮಾಜವನ್ನು ನಿರ್ಮಿಸಬಲ್ಲಳು. ಹೆಣ್ಣನ್ನು ಕಲಿತರೆ ಶಾಲೆಯನ್ನು ತೆರೆದಂತೆ ಎಂದು ಮಾತು ಅಂದಿಗೂ ಇಂದಿಗೂ ದಿಂದಿಗೂ ಪ್ರಸ್ತುತ ಸಾಬೀತು ಪಡಿಸಿದ ಮಹಿಳೆಯರ ಪೈಕಿ ಅಗ್ರ ಸಾಲಿನಲ್ಲಿ ಸಾವಿತ್ರಿಬಾಯಿ ಫುಲೆಯವರು. ಅಕ್ಷರಗಳೆಂದರೆ ಗೊತ್ತಿಲ್ಲದ ಕಾರಣದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ ಫುಲೆಯವರು. ನಮ್ಮ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ, ಮಹಿಳಾ ಸಮಾನತೆಯ ಪ್ರತೀಕರಾದ ಸಾವಿತ್ರಿಬಾಯಿ ಫುಲೆಯವರು ಜನಿಸಿದ ಜನವರಿ 3, 1831 ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ನೈಗಾವನಲ್ಲಿ. ತಾಯಿ ಲಕ್ಷ್ಮೀಬಾಯಿ, ತಂದೆ ಖಂಡೂಜಿನೆ ಎಸ್ ಪಾಟೀಲ್. ಬಾಲ್ಯ ವಿವಾಹದ ರೂಢಿಯಲ್ಲಿದ್ದ ಕಾಲದಲ್ಲಿ ಸಾವಿತ್ರಿಬಾಯಿ ಜ್ಯೋತಿಬಾ ಫುಲೆ ಮದುವೆ ಆದಾಗ ಅವರ ವಯಸ್ಸು 8. ಜ್ಯೋತಿಬಾ ಫುಲೆ 13 ವರ್ಷ ಆಗಿತ್ತು. ಸಾವಿತ್ರಿಬಾಯಿಯವರ ಯಶಸ್ಸು ವಿಕ್ರಮಪಾಲು ಫುಲೆಯವರಿಗೆ ಸಲ್ಲುತ್ತದೆ. ಶ್ರೀ ಶಿಕ್ಷಣವನ್ನು ಪಡೆದ ಕೀರ್ತಿ ಸಲ್ಲಬೇಕು. ಸಾವಿತ್ರಿಬಾಯಿಯವರಿಗೆ ಮೊದಲ ಪಾಠಶಾಲೆ ಜ್ಯೋತಿಬಾ ಅವರೇ ಗುರುಗಳು. 1847ರಲ್ಲಿ ಶ್ರೀಮತಿ ಮಿಶೆಲರವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿ ಪಡೆದರು. ಇಂತಹ ತರಬೇತಿಯನ್ನು ಪಡೆದ ಮಹಿಳೆಯಾದ ಮಹಾರಾಷ್ಟ್ರದಲ್ಲಿ ಮೊದಲ ಮಹಿಳೆಯಾದಳು. ಸಾವಿತ್ರಿಬಾಯಿಯವರು ಶ್ರೀ ಬಿಡಿಯವರ ಮನೆಯಲ್ಲಿ ಆರಂಭಗೊಂಡ ಕನ್ಯಾ ಶಾಲೆಯಲ್ಲಿ ಪ್ರಧಾನ ಶಿಕ್ಷಕಿಯಾದರು. ಆ ಕಾಲದಲ್ಲಿ ಹಿಂದೂ ಸ್ತ್ರೀಯೊಬ್ಬಳು ಶಿಕ್ಷಕಿಯಾಗುವುದು ಧರ್ಮಕ್ಕೂ ಸಮಾಜಕ್ಕೂ ದ್ರೋಹಗಾಗಿದಂತೆ. ಅವರ ಪಾಠಶಾಲೆಗೆ ಹೊರಟಾಗ ಕೆಲವರು ಕೇಕೆ ಹಾಕಿ ನಗುತ್ತಿದ್ದರು ಮತ್ತು ಅವರ ಮೇಲೆ ಕೆಸರು ಸಗಣಿ ಕಲ್ಲುಗಳನ್ನು ಎಸೆಯುತ್ತಿದ್ದರು. ಇದರಿಂದ ಧೃತಿಗಳಾದ ಸಾವಿತ್ರಿಬಾಯಿಯವರು ಯಾವಾಗಲೂ ತಮ್ಮ ಬ್ಯಾಗಿನಲ್ಲಿ ಒಂದು ಸೀರೆಯನ್ನು ಇಟ್ಟುಕೊಳ್ಳುತ್ತಿದ್ದರು. ತಮ್ಮ ಮೇಲೆ ಸಗಣಿ ಎರಚುವಾಗ ಮೇಲೆ ಅದನ್ನು ಹೂಗಳೆಂದು ಭಾವಿಸುತ್ತಿದ್ದರು. ಶಾಲೆಯಲ್ಲಿ ಮಕ್ಕಳು ಬರುವೊಳಗೆ ಬ್ಯಾಗಿನಲ್ಲಿನ ಇಟ್ಟುಕೊಂಡಿದ್ದ ಮತ್ತೊಂದು ಸೀರೆಯನ್ನು ಉಟ್ಟುಕೊಂಡು ಪಾಠಕ್ಕೆ ಅಡಿಯಾಗುತ್ತಿದ್ದರು. 1848ರಿಂದ 1852ರ ಅವಧಿಯಲ್ಲಿ ಒಟ್ಟು 18 ಶಾಲೆಗಳು ಫುಲೆ ದಂಪತಿಗಳು ತೆಗೆದರು. ಈ ಪಾಠಶಾಲೆಗೆ